ವಿಚಾರ ಹೇಳಿ ಸರ್. ಹೇಳ್ತಾ ಇದ್ರಿ ಯಾವ ನನ್ನ ಮಗನ ನಾನು ಏನು ಮಾಡ್ಕೊಳಕ್ಕಾಗಲ್ಲ ಅಂತ ಈಗ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ರಿ ನಾನು ಬೆಂಗಳೂರು ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಸಿನಿಮಾ ಬಿಟ್ಟು ಹೋಗ್ತೀನಿ ಮನೇಲಿ ಡ್ಯಾಮೇಜ್ ಆಗಿದೆ, ಮನೇಲಿ ಪರ್ಸನಲ್ ಲೈಫಲ್ಲಿ ಡ್ಯಾಮೇಜ್ ಆಗಿದೆ ಸರ್. ದಯವಿಟ್ಟು ನಾನು ಯಾವತ್ತೂ ಹೇಳ್ತಾ ಇಲ್ಲ. ಕಾನೂನಾತ್ಮಕವಾಗಿ ನಮ್ಮ ವಯಸ್ಸಿಗೆ ಏನು ಗೊತ್ತಾಯ್ತು ಸರ್, ಆಕೆ ಹತ್ರ ಫೋನ್ ಇಲ್ಲ ಸರ್. ನೀವು ಕೇಳೋದು ನ್ಯಾಯ ಇದೆ. ಅವ್ರು ತುಂಬ ಹೆದರ್ಕೊಂಡಿದ್ದಾರೆ ಸರ್. ಸರ್ ನನ್ನ ಪರ್ಸನಲ್ ಲೈಫು ಯಾವತ್ತಾರು ಹೊರಗಡೆ ತಂದು ಸರ್ ಇಷ್ಟೆಲ್ಲ ಕೇಳ್ತೀರಾ? ವಿನಮ್ರತೆಯಿಂದ ಒಂದು ಪ್ರಶ್ನೆ ಕೇಳ್ತೀನಿ. ಎಷ್ಟು ಮಾಧ್ಯಮಗಳು ಕಲರ್ಸು ಸುವರ್ಣ ಯಾವುದೇ ಶೋ ಮಾಡಿದ್ರು ಪ್ರಥಮ ನಿಮ್ಮ ವೈಫನ್ನು ಕರ್ಕೊಂಬನ್ನಿ ಅಂತ ಎಷ್ಟು ಸಲ ಕೇಳಿದ್ರು? ಯಾವ DKD ಶೋ ಮಾಡಿದಾಗಲೂ ಫ್ಯಾಮಿಲಿ ರೌಂಡ್ ಇತ್ತು. ನನ್ನ ವೈಫ್ ಬರಲ್ಲ, ನಂಗೆ ಕ್ಯಾಮ್ರಾ ಮುಂದೆಲ್ಲ ತಂದು ನಿಲ್ಲಿಸ್ಬೇಡ್ರಿ, ನಿಮ್ದು ಏನಿದೆ ಮಾಡ್ಕೊಳ್ಳಿ. ನಾನು ಅವ್ರನ್ನ ಹೋಗಿ ಬನ್ನಿ ಅಂತಲೇ ಕರೆಯೋದು, ಅವರು ನನ್ನ ಹೋಗಿ ಬನ್ನಿ ಅಂತಲೇ ಅಂತಾರೆ. ಇವತ್ತಿಗೂ ನಮ್ಗೆ ಹೆಂಗಿದೆ ಇವ್ನ ಜೊತೆ ಹೆಂಗೆ ಬಾಳ್ತಾರೋ ಅಂತ ಕೂತ್ಕೊಂಡು ಪೇಜಸ್ ಅವ್ರು ಕಾಮೆಂಟ್ ಹಾಕೋದು. ಸರ್ ನಾವು ಚೆನ್ನಾಗಿದ್ದೀವಿ ಸರ್, ನೀವು ಹೆಂಗೆ ಬಾಳ್ತಾರೋ ಅಂದ್ಬಿಟ್ಟು ಬಾಳ್ನೆ ಹಾಳು ಮಾಡೋಕೆ ಅವ್ರು ಬಿಟ್ಬಿಡಲ್ಲ ಸರ್. ಅರ್ಥ ಆಯ್ತಾ? ನಿಮ್ದು ಏನೋ ಸರ್. ಆಮೇಲೆ ಇನ್ನೊಂದು ಯಾವುದೋ 20 ಅದೊಂದು ಪೇಜ್ಗಳಲ್ಲಿ ಫೇಕ್ ಪ್ರೊಪಗಂಡ ಹರಿಸ್ತಾ ಇದ್ದಾರೆ. ಇವ್ನು 20 ಸಾವಿರ ಕೊಟ್ಟಿಲ್ಲ, 5 ವರ್ಷದಿಂದ ಬಾಡಿಗೆ ಕಟ್ಟಿಲ್ಲ, ಇವ್ರ ಅಪ್ಪ ಕೊಟ್ಟಿದ್ದ. ನಾನು ಹೇಳ್ತೀನಿ, ನಾನು 100 ಜನರ ಜೊತೆ ಹೋಯ್ತೀನಿ ಸರ್. ಯಾಕೆ ನಿಮ್ಮ ಮನೆಯವ್ರ ಹತ್ರ ಹೋದ್ನಾ, ನೀವು ಯಾರೋ ಓಡಾಡ್ತಾ ಇದ್ದಿಲ್ಲ ಅವ್ರ ಜೊತೆ ಹೋದ್ನಾ, ಅಥವಾ ನಿಮ್ಮ ಜೊತೆಗಿರೋರ ಜೊತೆ ಹೋದ್ನಾ? ಯಾರ ಜೊತೆ ಹೋದ್? ನನ್ನ ಇಷ್ಟ ಬಂದವ್ರ ಜೊತೆ ಹೋಗ್ತೀನಿ. ನೀವು ಯಾರು ಸರ್ ಕೇಳೋಕ್ಕೆ? ಏನೇನು ಮಾಡ್ತೀವಿ ನಮ್ಗೆ ಗೊತ್ತಿಲ್ವಾ ಅದೆಲ್ಲ? ದುಬೈಲಿ ಏನು ನಡೀತಿ, ಏನೇನು ಮಾಡ್ತಾರೆ, ಯಾರು ಹೌದು ಸರ್. ಕಳಗಾಪುರ ನಮ್ಮೂರು ಸರ್. ಇದೊಂದು ಕೊಕೆಯಿಂದ ಇನ್ನು 6 ದಿನ ಶೂಟಿಂಗ್ ಇದೆ, ಮುಗಿದು ಹೋಗ್ತೀನಿ. ಬಟ್ ಅಲ್ಲಿಂದ ಅಪ್ ಆ್ಯಂಡ್ ಡೌನ್ ಮಾಡ್ತೀನಿ ಅಂದರೆ ಸಿನಿಮಾ ಸರ್. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಸರ್, ಇದೊಂದು ವರ್ಡ್ ಹೇಳಿ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಸರ್. ನೀವು ನನ್ನನ್ನು ಟ್ರಾಲ್ ಪೇಜಸ್ ಅವರು ಅಥವಾ ಫೇಕ್ ಪೇಜಸ್ ಅವರು ಟಚ್ ಮಾಡಿದ್ರೆ ನೀವು ನೋಡ್ಕೊಂಡು ಮಜಾ ತಗೊಂಡ್ರೆ ನಿಮ್ಮ ಬಾಸಿಗೆ ಬಿಸಿ ಮುಟ್ಟಬೇಕು ಅನ್ನೋ ಕಾರಣಕ್ಕೆ ಇದು ಮಾಡ್ತಾ ಇದೀವಿ ಸರ್, ಅಷ್ಟೇ. ಸೊ 2 ಅವ್ರು ಬರಲೇಬೇಕು. ನೀವು ನಿಮ್ಮ ಬಾಸಿಗೆ ಸಪೋರ್ಟ್ ಮಾಡಿಕೊಂಡು ಪರ್ಸ್ನಲ್ ಟಾರ್ಗೆಟ್ ಮಾಡಿದ್ರೆ ಅವ್ನು ಅಲ್ಲೋದ ಇಲ್ಲೋದ ಯಾರ ಜೊತೆ, ನಾನು 100 ಜನರ ಜೊತೆ ಹೋಗ್ತೀನಿ, ಅದನ್ನು ನೀವು ಕೇಳೋ ರೈಟ್ಸ್ ನಿಮಗಿಲ್ಲ ಸರ್. ಅರ್ಥ ಆಯ್ತಾ? ನೀವು ಯಾವ ಮಾಧ್ಯಮಕ್ಕೂ ಗೌರವ ಕೊಟ್ಟಿಲ್ಲ ಅಂದರೆ ನೀವು ಬಂದರೆ ಎಲ್ಲ ತಿರುಗಿ ನೋಡ್ತಾರನ್ನ ಬಮೆ ದಿಮಾಕನ್ನು ಫಸ್ಟ್ ಬಿಡಿ ಸರ್. ನೀವು ಸುಮ್ಮನಿದ್ರೆ ನಾವು ಸುಮ್ಮನಿರ್ತೀವಿ. ನನ್ನ ವಿಚಾರಕ್ಕೆ ಬಂದರೆ ನಾನು ಯಾರನ್ನೂ ಟಚ್ ಮಾಡಲ್ಲ. ನಿಮ್ಮ ಫ್ಯಾನ್ಸ್ ನನಗೆ ಬರ್ತಾರಲ್ಲ ಸರ್, ನಾನು ನಿಮಗೆ ಎಲ್ಲಿ ಬಿಸಿ ಮುಟ್ಟಿಸ್ಬೇಕು ಅಲ್ಲಿ ಮುಟ್ಟಿಸ್ತಾ ಇದ್ದೀನಿ. ಉಪವಾಸ ಮಾಡ್ತಾ ಇದ್ದೀನಿ ಸರ್. ಹೆಚ್ಚು ಕಡಿಮೆ ಆಗಲಿ, ಇನ್ನಷ್ಟು ಮುಟ್ಟಿಸ್ತಾರೆ ಸರ್. ಯಾರು ಮುಟ್ಟಿಸ್ಬೇಕು ನಿಮ್ಗೆ ಅಲ್ಲಿ ಮುಟ್ಟಿಸ್ತಾರೆ. ಇದು 2. ಇದಕ್ಕೂ ನೀವು ಬಗ್ಗದೆ ಮತ್ತಷ್ಟು ಟ್ರಾಲ್ ಪೇಜು ಅಥವಾ ನಿಮ್ಮ ಫ್ಯಾನ್ ಪೇಜಲ್ಲಿ ಅದು ಯಾವುದೋ ಡುಬಾಕ್ ನನ್ನ ಮಕ್ಕಳು ಯೂನಿವರ್ಸಿಟಿ ಡುಬಾಕ್ ಯೂನಿವರ್ಸ್ ಅಂತೆ. ಈ ನನ್ನ ಮಕ್ಕಳಿಗೆ ಸರ್ ಯೂನಿವರ್ಸಲ್ ಸಣ್ಣ ಹಣ ಕುಣ ತಣ ಅಟಾಕ್ ಚಟಾಕ್ ತುಟುಕ್ಕೂ ಸಮ ಇಲ್ಲ. ಈ ನನ್ನ ಮಕ್ಕಳು ಯೂನಿವರ್ಸ್ ಅಂದ್ರೆ ಏನ್ರೋ ಪೆಂಗುಂಡೆವಾ? ಇಡೀ ಬ್ರಹ್ಮಾಂಡ ಯೂನಿವರ್ಸ್ಗೆ ಒಡೆಯ ವಿಷ್ಣು ಪರಮಾತ್ಮ, ಇಡೀ ವಿಶ್ವಕ್ಕೆ ಒಡೆಯ ವಿಷ್ಣು. ಇವ್ರು ಯೂನಿವರ್ಸ್, ದೇವರು.